ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಗುಡ್ ಈವ್ನಿಂಗ್. ಸೊ ಈ ವ್ಲಾಗ್ನ ದೇವ್ರ ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಸೊ ಎಲ್ಲರಿಗೂ ಒಳ್ಳೇದಾಗಲಿ, ಎಲ್ಲರಿಗೂ ನೀವು ಅಂದ್ಕೊಂಡಿರೋ ಕೆಲಸ ಎಲ್ಲ ಆಗಲಿ ಅಂತ ಅಂದ್ಕೊಂಡು ನನಗೂ ಕೂಡ ಒಳ್ಳೇದಾಗಲಿ, ನಾನು ಅಂದ್ಕೊಂಡಿರೋ ಕೆಲಸ ಎಲ್ಲ ಆಗಲಿ, ಆರೋಗ್ಯ ಆಯುಷ್ಯ ಎಲ್ಲರಿಗೂ ಸಿಗಿ ಅಂತ ಹೇಳ್ಕೊಂಡಿದ್ವಿ. ಸೊ ಆಫೀಸಿಂದ ಬರ್ತಾ ಹಾಗೆ ಬ್ಯಾಗ್ ಎಲ್ಲ ಇಟ್ಟು ಮನೇಲಿ ಸೀದಾ ನಾನು ವೆಜ್ ಬಾಸ್ಕೆಟ್ಗೆ ಹೋದೆ. ತರಕಾರಿ ಎಲ್ಲ ಖಾಲಿ ಆಗಿತ್ತು. ಆಲ್ಮೋಸ್ಟ್ ಪ್ರಕುಲ್ ಬರ್ಡೇ ಹಿಂದಿನ ದಿನ ತಂದಿದ್ದು, ಅದು ರಾಶಿ ತರಕಾರಿ ತಂದಿದ್ವಲ್ಲ, ಸೊ ಅದೇ 2 ವಾರಕ್ಕಾಯಿತು. ಸೊ ಮತ್ತು ಸರಿ ಇವತ್ತೇ ತೊಗೊಂಬಂದ್ಬೇಡ ಅಂದ್ಬಿಟ್ಟು ನಾಳೆಗೆ ಏನೂ ಇರಲಿಲ್ಲ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ ಏನೂ ಇಲ್ಲ, ಸರಿ ಎಲ್ಲ ಒಟ್ಟಿಗೆ ತರೋಣ ಅಂದ್ಬಿಟ್ಟು ತಂದೆ. ಸೊ ಹಾಗೆ ಬರ್ತಾ ಸ್ವಲ್ಪ ಪನ್ನೀರ್, ಯಾವಾಗಲೂ ಪನ್ನೀರ್ ತರ್ತಾ ಇರ್ತೀನಿ ನಾನು ತರಕಾರಿಗೆ ಹೋದಾಗೆಲ್ಲ. ಒಂಚೂರು ಡ್ರೈ ಮ್ಯಾಂಗೋ ಪೌಡರ್ ತೊಗೊಂಬಂದೆ ಎವರೆಸ್ಟು. ಸೊ ಹಾಗೆ ಪರೋಟ ಒಂದು 5 ಕಿಲೋ ತೊಗೊಂಡ್ಬಂದೆ. ಸಂಡೇ ಏನಾದರೂ ನಾನ್ ವೆಜ್ ಮಾಡಿದಾಗ ಒಂದೊಂದು ತಿನ್ಬೋದು ಅಂತ. ಆ್ಯಂಡ್ 90s ಕಿಡ್ಸ್ ಆಲ್ ಫೇವ್ರೆಟ್ ಹಾಲ್ಕೋವಾ ತಂದೆ. ಆ್ಯಂಡ್ ಒಂದು ಪ್ಯಾಕೆಟ್ ಮಿಕ್ಸ್ಚರ್ ತಂದೆ ಸುಮ್ಮನೆ ಖಾರಕ್ಕೆ. ಆ್ಯಂಡ್ 2 ಚಿಕನ್ ಮಸಾಲ ಪ್ಯಾಕೆಟ್ ತಂದೆ, ಒಂದು ಎಗ್ ಮಸಾಲ ಪೌಡರ್ ತಂದೆ. ಹಾಗೆ ಇದು ಅವಲಕ್ಕಿ ತೊಗೊಂಬಂದೆ, ದೊಡ್ಡ ಸೈಜಲ್ಲಿ ಇರೋದು. ಇದರಲ್ಲಿ ಸ್ನ್ಯಾಕ್ ಐಟಮ್ ಮಾಡ್ಕೊಳ್ಳೋಣ ಮಕ್ಕಳಿಗೆ ಅಂದ್ಬಿಟ್ಟು. ಸೊ ತರಕಾರಿ ಕೂಡ ತಂದಿದ್ದೀನಿ, ಎಲ್ಲ ಜೋಡಿಸ್ಬೇಕು. ಸೊ ಹಾಗೆ ವ್ಲಾಗ್ನ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಈಗ ಡಿನ್ನರ್ ಏನು ಮಾಡಬೇಕು ಅನ್ನೋದು ಐಡಿಯಾ ಇಲ್ಲ, ಪ್ಲ್ಯಾನ್ ಮಾಡಿಲ್ಲ. ತಟ್ ಅಂತ ಏನಾದರೂ ಬಂದರೆ ಬೇಗ ಸ್ಟಾರ್ಟ್ ಮಾಡಬೇಕಾಗಿದೆ. 7 o'clock ಆಗಿದೆ. ಹಂಗ ತೆಗೆಯೋದು ಅರ್ಜೆಂಟು. ಇದು ನಮ್ಮ ಸ್ವೀಟ್ ಗೊತ್ತಾ, ನಾವು ಚಿಕ್ಕವರಿದ್ದಾಗ ತಿಂತಾ ಇದ್ವಿ ಗೊತ್ತಾ. ಈಗಿನ ಮಕ್ಕಳೆಲ್ಲ ಎಲ್ಲಿ ತಿಂತಾರೆ ಆಲ್ಕೋವಾ ಎಲ್ಲ ಪಿಜ್ಜಾ ಬರ್ಗರ್ ಆಳು ಮುಳ್ಳೆ ತಿಂತಿರ್ತಾರೆಲ್ಲ ಕುತ್ಕೊಂಡು. ಬಟ್ ನಾನು ಅಷ್ಟೊಂದು ಕೊಡ್ಸಲ್ಲ ಪಿಜ್ಜಾ ಎಲ್ಲ. ತುಂಬ ರೇರ್, ನೋಡಿದ್ರಲ್ಲ ನನ್ನ ಬ್ಲಾಗ್ಸಲ್ಲಿ, ತುಂಬ ರೇರ್. ಇರು 5 ತಿನ್ಬಾರ್ದು ಒಂದೇ ಸಲ. 3 ತಗೋ. ಪೀಸ್ ಅಲ್ಲ ಅದು, ಇರೋದೇ ಹಂಗೆ, ಅದು ತಿನ್ನೋದು. ಸೊ ಇದು ಆಲ್ ಟೈಮ್ ಫೇವ್ರೇಟ್ ಅಲ್ಲ 90s ಕಿಡ್ಸು. ಸೊ ಯಾರೆಲ್ಲ ತಿಂತಾ ಇದ್ರಿ, ನಿಮಗೂ ಇತ್ತಾ ಈ ಫೇವ್ರೇಟ್ ಸ್ವೀಟು? ಇದು ಮತ್ತೆ ಕಡಲೆ ಮಿಠಾಯಿ. ಇದು ಮತ್ತೆ ಕಡಲೆ ಮಿಠಾಯಿ 2 ಒಂದು. ಅವಾಗ 1 ರೂಪಾಯಿ ಇತ್ತು ಅಷ್ಟೇ. ನಾವು 5th 6th ಸ್ಟ್ಯಾಂಡರ್ಡ್ ಇದ್ದಾಗ. ಸೈಜ್ ಕೂಡ ಇನ್ನೂ ದೊಡ್ಡದಾಗಿ ಬರ್ತಾಯಿತ್ತು. ಇದು ಚಿಕ್ಕ ಸೈಜ್, ಇವಾಗ ರೇಟು ಜಾಸ್ತಿ. ಆವಾಗ ಒಂದು ದೊಡ್ಡ ಸೈಜು 1 ಪೀಸ್ 1 ರೂಪಾಯಿ. ಯಾವಾಗಲೂ ನಾವು ಬರೋದು, ಸ್ಕೂಲಿಂದ ಬರೋದು, ಅಂಗಡಿಗೆ ಓಡೋಗೋದು, 5 ರೂಪೀಸ್ ತೊಗೊಂಡೋಗೋದು, ತೊಗೊಂಬರೋದು, ಈ ಥರ ತಿಂತಾಯಿದ್ವಿ ನಾವು ಸ್ನ್ಯಾಕ್ಸ್ ಅವಾಗ. ಅಷ್ಟೇ ನಮ್ಗೆ ಅವಾಗ ಯಾವ ಪಿಜ್ಜಾ ಇಲ್ಲ, ಯಾವ ಬರ್ಗರ್ ಇಲ್ಲ. ಮನೆಗೆ ಬಂದಮೇಲೆ ಅನ್ನ ಸಾಂಬಾರು ಊಟ, ಅದೇ ನಮಗೆ ಸ್ನ್ಯಾಕ್ಸು. ಈಗಿನ ಮಕ್ಕಳೆಲ್ಲ ಅನ್ನ ಸಾಂಬಾರೆಲ್ಲ ತಿಂತಾರಾ? ತಿನ್ನಲ್ಲ. ಇರು ಲಶಿಕಾ, ಎಲ್ಲ ನೆನಪಾಗುತ್ತೆ ಒಂದ್ಸತಿ. ಹಾಲ್ಕೋವಾ ತೆಲುಗುದಲ್ಲಿ. ಸೊ ತೆಲುಗುದಲ್ಲಿ ಇದನ್ನು ಪಾಲ್ಕೋವಾ ಅಂತೀವಿ, ಕನ್ನಡದಲ್ಲಿ ಹಾಲ್ಕೋವಾ. ಟೇಸ್ಟ್ ಹಂಗೆ ಇದೆ, ಬಟ್ ಸೈಜ್ ಎಲ್ಲ ಡಿಫ್ರೆಂಟು, ರೇಟ್ ಎಲ್ಲ ಜಾಸ್ತಿ. ಇವಾಗ ಸ್ಪ್ರಿಂಗ್ ಸೀಸನ್ ಮತ್ತೆ ವಿಂಟರ್ ಸೀಸನ್ ಜೊತೆಗೆ ಸಮ್ಮರ್ ಸೀಸನ್ ಕೂಡ ಬರ್ತಿದೆ. ಈಗ ತುಂಬಾನೇ ಮಕ್ಕಳಿಗೆ ಸ್ಕಿನ್ ಡ್ರೈ ಆಗ್ತಿದೆ, ಎಲ್ಲಿ ನೋಡಿದ್ರು ಇದೇ ಇಶ್ಯೂ ಆಗ್ತಿದೆ. ಸೊ ಮಕ್ಳಿಗೆ ನಾವು ಏನೇ ಒಂದು ಪ್ರಾಡಕ್ಟ್ಸ್ ನ ಯೂಸ್ ಮಾಡಿದ್ರೆ ಅದು ಅಬ್ಸರ್ವ್ ಆಗಿ ಬ್ಲಡ್ ಸ್ಟ್ರೀಮ್ ವರ್ಗೂ ಹೋಗುತ್ತೆ. ಹಾಗಾಗಿ ನಾವು ಒಂದು ಒಳ್ಳೆ ಸೇಫೆಸ್ಟ್ ಟಾಕ್ಸಿನ್ ಕೆಮಿಕಲ್ ಫ್ರೀ ಇರುವಂತದ್ದು ಪ್ರಾಡಕ್ಟ್ಸ್ ನ ನಾವು ಚೂಸ್ ಮಾಡ್ಬೇಕಾಗತ್ತೆ. ಸೊ ನಾನು ಇವತ್ತು ತೋರಿಸ್ತಾ ಇರೋದು ಲಿಟಲ್ ರಿಚುವಲ್ಸ್ ಅವ್ರದ್ದು ಬ್ಯಾರಿಯರ್ ಬೂಸ್ಟ್ ಬಾಡಿ ಲೋಷನ್ ಅಂತ. ಇದು ಸೂಪರ್ ಅಂಡ್ ಪರ್ಫೆಕ್ಟ್ ಲೋಷನ್ ಅಂತಾನೆ ಹೇಳ್ಬೋದು ಮಕ್ಕಳಿಗೆ. ಅರೋಮಾ
ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಪ್ಯಾಕಿಂಗ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ನೀವು ಎಲ್ಲೇ ಟ್ರಾವೆಲ್ ಮಾಡ್ಬೇಕಾದ್ರೂ ಅದೊಂದು ಕ್ಲಿಪ್ ತರ ಕೊಟ್ಟಿದಾರಲ್ಲ, ಅದನ್ನ ಹಾಕೊಂಡು ನೀವು ಆರಾಮಾಗಿ ಅದನ್ನ ತಗೊಂಡು ಹೋಗ್ಬೋದು. ಮತ್ತೆ ಲೋಷನ್ ಕೂಡ ಅಷ್ಟೇ ನೋಡೋದಕ್ಕೆ ತುಂಬಾ ಸಾಫ್ಟ್ ಆಗಿ ಸ್ಮೂತ್ ಆಗಿದೆ. ಮತ್ತೆ ಅರೋಮಾ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಇನ್ನು ಇದು ಮೇಡ್ ಸೇಫ್ USA ಸರ್ಟಿಫೈಡ್ ಆಗಿದೆ. ಹಾಗೆ 6500 ಪ್ಲಸ್ ಕೆಮಿಕಲ್ಸ್ ಇಂದ ಫ್ರೀ ಇದ್ದು ಟಾಕ್ಸಿನ್ಸ್ ಮುಕ್ತಿ ಅಂತಾನೆ ಹೇಳ್ಬೋದು. ಯಾವುದೇ ಒಂದು ಹಾರ್ಮ್ಫುಲ್ ಕೆಮಿಕಲ್ಸ್ ಯೂಸ್ ಮಾಡಿರಲ್ಲ. ಹಾಗಾಗಿ ಮಕ್ಕಳಿಗೆ ಇದು ಬೆಸ್ಟ್ ಲೋಷನ್ ಅಂತಾನೆ ಹೇಳ್ಬೋದು. ಬಗ್ಗೆ ಹೇಳ್ಬೇಕು ಅಂದ್ರೆ ಇದು ಏಷ್ಯಾದ ನಂಬರ್ 1 ಬೇಬಿ ಬ್ರ್ಯಾಂಡ್ ಆಗಿದ್ದು, ಅಂದ್ರೆ ಮೇಡ್ ಸೇಫ್ USA ಸರ್ಟಿಫೈ ಆಗಿ ಇದು ಫಸ್ಟ್ ಪ್ಲೇಸ್ ಅಲ್ಲಿ ನಿಂತಿದೆ. ಇದು ಕ್ಲಿನಿಕಲಿ ಪ್ರೂವನ್ ಆಗಿದೆ. ಹಾಗೆ ಇದರಲ್ಲಿ ಸ್ವಿಸ್ ಎಕ್ಸ್ಪರ್ಟೈಸರ್ಸ್ ಕೂಡ ಅವರು ಇದನ್ನ ಪರ್ಫೆಕ್ಟ್ ಆಗಿ ಎಲ್ಲಾನು ಮಾಡಿದ್ದಾರೆ. ಇದು ನ್ಯಾಚುರಲ್, ಆರ್ಗ್ಯಾನಿಕ್ ಮತ್ತೆ ಕ್ಲೀನ್ ಫಾರ್ಮುಲೇಷನ್ಸ್ ಇಂದಾನು ಪ್ರಿಪೇರ್ ಮಾಡಿದ್ದಾರೆ. ಇದೊಂದು ಒಳ್ಳೆ ಪ್ರೀಮಿಯಂ ಬೇಬಿ ಕೇರ್ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು. ಲಿಟಲ್ ರಿಚುವಲ್ ಪ್ರಾಡಕ್ಟ್ಸ್ ಎಲ್ಲಾನು ಕೂಡ ಪ್ಲಾಂಟ್ ಬೇಸ್ಡ್ ಆಗುತ್ತೆ. ಆರ್ಗ್ಯಾನಿಕ್ ಇಂಗ್ರೀಡಿಯೆಂಟ್ಸ್ ನ ಯೂಸ್ ಮಾಡಿರ್ತಾರೆ. ಟಾಕ್ಸಿಕ್ಸ್, ಕೆಮಿಕಲ್, ಸಿಂಥೆಟಿಕ್ ಯಾವುದು ಯೂಸ್ ಮಾಡಿರಲ್ಲ. 100% ವೆಜ್ ಅಂಡ್ ಕ್ರುಯಲ್ಟಿ ಫ್ರೀ ಮತ್ತೆ ಪ್ಯಾರಾಬಿನ್ ಫ್ರೀ, ಡರ್ಮಟಾಲಜಿಕಲಿ ಟೆಸ್ಟೆಡ್ ಕೂಡ ಆಗಿರುತ್ತೆ. ಹಾಗೆ 100% ಪ್ಯೂರ್ ಅಂಡ್ ನ್ಯಾಚುರಲ್ ಕೂಡ ಆಗಿರುತ್ತೆ. ಇನ್ನು ನನ್ನ ಮಗಂಗೆ ಇದು ತುಂಬಾನೇ ಯೂಸ್ಫುಲ್ ಆಗುತ್ತೆ. ಯಾವ್ದಪ್ಪ ಅಂದ್ರೆ ರೇ ಶೀಲ್ಡ್ ಸನ್ಸ್ಕ್ರೀನ್ ಅಂತ. ಇದು ಕೂಡ ಲಿಟಲ್ ರಿಚುವಲ್ಸ್ ಅವ್ರದೇ. ಸೊ ಏನಕ್ಕಂದ್ರೆ ನನ್ನ ಮಗ ಕ್ರಿಕೆಟಿಗೆ ಹೋಗ್ತಾನೆ, ತುಂಬಾ ಟ್ಯಾನ್ ಆಗ್ತಾರೆ. ನನ್ಗೆ ಇದು ಮಸ್ಟ್ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು. ಬರೀ ಸ್ಪೋರ್ಟ್ಸ್ ಅಂತಾನೆ ಇಲ್ಲ, ಈಗ ಬೇಸಿಗೆ ಕಾಲ ಕೂಡ ಶುರುವಾಗಿದೆ. ಪ್ರತಿದಿನ ಮಕ್ಕಳಿಗೆ ನೀವು ಸ್ಕೂಲ್ ಹೋಗೋದಕ್ಕಿಂತ ಮುಂಚೆ ಒಂದ್ 10 ನಿಮಿಷದ ಹಿಂದೆ ಸನ್ ಸ್ಕ್ರೀನ್ ಹಚ್ಬಿಟ್ಟು ಆಚೆನ ಕಳಿಸಿ. ಏನಕ್ಕಂದ್ರೆ ಇದ್ರಲ್ಲೂ ಕೂಡ ಟಾಕ್ಸಿನ್ ಫ್ರೀ ಇರುತ್ತೆ ಮತ್ತೆ ಹಾರ್ಮ್ಫುಲ್ ಕೆಮಿಕಲ್ಸ್ ಇರಲ್ಲ. ಹಾಗೆ ಇದು ನ್ಯಾಚುರಲ್ ಮತ್ತೆ ಜೆಂಟಲ್ ಆಗಿರುತ್ತೆ. ಬೇರೆ ಸನ್ಸ್ಕ್ರೀನ್ ಎಲ್ಲ ನಾವು ಯೂಸ್ ಮಾಡಿದಾಗ ವೈಟ್ ಪ್ಯಾಚ್ ತರ ಹಾಗೆ ಇರುತ್ತೆ. ಬಟ್ ಇದು ಆ ತರ ಅಲ್ಲ, ನೋ ವೈಟ್ ಕ್ಯಾಸ್ಟ್ ಅಂತಾನೆ ಹೇಳ್ಬೋದು. ಮತ್ತೆ ಇದು ಬೇಗ ಅಬ್ಸರ್ವ್ ಆಗುತ್ತೆ, ಇನ್ವಿಸಿಬಲ್ ಫಿನಿಶ್ ಅಂತಾನೆ ಹೇಳ್ಬೋದು. ಆ ಕೈಗೂ ಈ ಕೈಗೂ ನಾನು ಹಚ್ಚಿ ನೋಡ್ತೀನಿ ನೋಡಿ, ನಿಮ್ಗೆ ವೇರಿ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಹಾಗೆ ನಾನು ಆಗ್ಲೇ ಹೇಳ್ದಂಗೆ ಇದು ಕೂಡ ಸ್ವಿಸ್ ಎಕ್ಸ್ಪರ್ಟೈಸ್ ಅವ್ರು ಮಾಡಿರೋಂಥದ್ದು. ಇದು ಟ್ರಸ್ಟೆಡ್ ರಿಸಲ್ಟ್ಸ್ ಕೂಡ ನಾವು ನೋಡ್ಬೋದು. ಸೊ ಹಾಗೆ ಇದು UVA ಆಗಿರ್ಬೋದು, UVB ರೇಸ್ ಆಗಿರ್ಬೋದು, ಬ್ಲೂ ಲೈಟ್ ಆಗಿರ್ಬೋದು, ವೈಫೈ ರೇಡಿಯೇಷನ್ಸ್ ಆಗಿರ್ಬೋದು, ಇದೆಲ್ಲಾನು ಕೂಡ ನಮ್ಗೆ ಅವಾಯ್ಡ್ ಮಾಡುತ್ತೆ ಮಕ್ಕಳಿಗೆ. ಏನಕ್ಕಂದ್ರೆ ಇವಾಗ ಸನ್ನಲ್ಲಿ UVA, UVB ಮತ್ತೆ ಈ ತರ ಟಾಕ್ಸಿಕ್ ರೇಸ್ ಅನ್ನೋದು ಒಂದು ಬರ್ತಾನೆ ಇರುತ್ತೆ. ಹಾಗೆ ಬ್ಲೂ ಲೈಟ್ ಅನ್ನೋದು ಈ ಸ್ಕ್ರೀನ್ ಯೂಸ್ ಮಾಡಿದಾಗ ಮತ್ತೆ ಮೊಬೈಲ್ಸ್ ಅಲ್ಲಿ, ಲ್ಯಾಪ್ಟಾಪ್ ಅಲ್ಲಿ ಎಲ್ಲ ಬ್ಲೂ ಲೈಟ್ ಬರ್ತಾ ಇರುತ್ತೆ. ಹಾಗೆ ವೈಫೈ ಕೂಡ ಎಲ್ಲಾರ ಮನೇಲೂ ಇರುತ್ತೆ. ಈ ರೇಡಿಯೇಷನ್ಸ್ ಎಲ್ಲದಿಂದಾನು ಈ ಸನ್ಸ್ಕ್ರೀನ್ ಅವಾಯ್ಡ್ ಮಾಡುತ್ತೆ. ನೋಡಿ ಎಷ್ಟು ಸ್ಮೂತ್ ಆಗಿದೆ ಗೊತ್ತಾ. ಆ ಕೈಗೂ ಈ ಕೈಗೂ ನಾನು ಹಚ್ಚಿದೆ. ಸೊ ಎಲ್ಲೆಲ್ಲಿ ಸ್ಕಿನ್ ಎಕ್ಸ್ಪೋಸ್ ಆಗುತ್ತೆ ಅಲ್ಲಿ ನೀವು ಹಚ್ಚಿದ್ರೆ ತುಂಬಾನೇ ಒಳ್ಳೇದು. ಯಾವುದೇ ಒಂದು ಸ್ಕಿನ್ ಟ್ಯಾನ್ ಆಗೋದಿಲ್ಲ. ಅದಕ್ಕೆ ಇದನ್ನ ಹೇಳೋದು ರೇ ಶೀಲ್ಡ್ ಸನ್ಸ್ಕ್ರೀನ್ ಅಂತ. ನನ್ಗಂತೂ ಈ ಪ್ರಾಡಕ್ಟ್ ತುಂಬಾನೇ ಇಷ್ಟ ಆಯ್ತು. ಲೋಷನ್ ಕೂಡ ಇಷ್ಟ ಆಯ್ತು. ಮತ್ತೆ ಅರೋಮಾ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ನೋಡಿ ಆ ಕೈಗೂ ಈ ಕೈಗೂ ಏನ್ ಡಿಫ್ರೆನ್ಸ್ ಇದೆ ಅಂತ. ಇನ್ನು ಮುಖ ಫುಲ್ಲು ಟ್ಯಾನ್ ಆಗ್ಬಿಟ್ಟಿದ್ದಾನೆ, ಮ್ಯಾಚಸ್ ಆಡಿ ಕ್ರಿಕೆಟ್ಗೆ ಹೋಗಿ ಸನ್ಗೆ ಎಕ್ಸ್ಪೋಸ್ ಆಗಿ. ಸೊ ನಾನು ಮೊದಲು ಯೂಸ್ ಮಾಡ್ತಿದ್ದೆ, ಅದೆಲ್ಲ ಒಂಥರ ವೈಟ್ ಪ್ಯಾಚಿ ತರ ಅನಿಸ್ತಾ ಇತ್ತು. ಬಟ್ ಇದು ಸೇಮ್ ಲೋಷನ್ ತರಾನೇ, ನಿಮ್ಗೆ ಸನ್ಸ್ಕ್ರೀನ್ ಅಂತ ಅನ್ಸೋದೇ ಇಲ್ಲ. ಅಷ್ಟು ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಇದು ಬೇಗ ಅಂದ್ರೆ ಅಬ್ಸರ್ವ್ ಆಗುತ್ತೆ ಸ್ಕಿನ್ಗೆ ಅಂತಾನೆ ಹೇಳ್ಬೋದು. ಸೊ ಟ್ರೈ ಮಾಡಿ ನೋಡಿ. ಲಿಂಕ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಹಾಗೆ ಈ ಲಿಟಲ್ ರಿಚುವಲ್ಸ್ ಪ್ರಾಡಕ್ಟ್ಸ್ ಎಲ್ಲ ಏನಿದೆ, ಅಮೆಝಾನ್, ಫಸ್ಟ್ ಕ್ರೈ ಮತ್ತೆ ಲಿಟಲ್ ರಿಚುವಲ್ಸ್ ಅಫಿಷಿಯಲ್ ವೆಬ್ಸೈಟ್ ಆಪ್ ಅಲ್ಲೂ ಕೂಡ ಸಿಗುತ್ತೆ. ಹಾಗೆ ಇನ್ನೊಂದು ಪ್ರಾಡಕ್ಟ್ ಬಂದ್ಬಿಟ್ಟು ಇದು ಹೇರ್ ವಾಶ್ ಮತ್ತೆ ಬಾಡಿ ವಾಶ್. ಇದ್ರ ಬಗ್ಗೆ ಅಂತೂ ನಾನು ಹೇಳಲೇಬೇಕು. ಇದು 2 in 1 ಅಂತಾನೆ ಹೇಳ್ಬೋದು. ಏನಂದ್ರೆ ನಾವೆಲ್ಲಾದ್ರೂ ಟ್ರಾವೆಲ್ ಮಾಡ್ಬೇಕಾದ್ರೆ ಶಾಂಪೂ ಒಂದು, ಸೋಪ್ ಅನ್ನೋಂತ ಏನು ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಮನೇಲೂ ಅಷ್ಟೇ ನೂರಾರು ಇಟ್ಕೋಬೇಕು ಅಂತ ಅವಶ್ಯಕತೆ ಇಲ್ಲ. ಇದು ಒಂದು ಇದ್ರೆ ಸಾಕು. ವಾಶ್ರೂಮ್ ಅಲ್ಲಿ ನಮ್ಗೆ ಒಂದು ಮಕ್ಕಳಿಗೆ ಹೇರ್ ವಾಶ್ ಆಗುತ್ತೆ ಮತ್ತೆ ಬಾಡಿ ವಾಶ್ ಕೂಡ ಆಗುತ್ತೆ. ಇನ್ನು ಈ ಪ್ರಾಡಕ್ಟ್ಸ್ 3 months ಬೇಬೀಸ್ ಪ್ಲಸ್ ಇಂದಾನು ಯೂಸ್ ಮಾಡ್ಬೋದು. ಹಾಗಾಗಿ 3 months ಬೇಬೀಸ್ ಪ್ಲಸ್ ಇಂದ ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ಇದು ಒಂದೇ ಪ್ರಾಡಕ್ಟ್ ಹೇರ್ಗೂ ಕೂಡ ಯೂಸ್ ಮಾಡ್ಬೋದು, ಹಾಗೆ ಬಾಡಿಗೂ ಕೂಡ ಯೂಸ್ ಮಾಡ್ಬೋದು. ಇದರಲ್ಲಿ ಮಲ್ಟಿ ವಿಟಮಿನ್ ಇರೋದ್ರಿಂದ ಇದು ಒಳ್ಳೆ ಮಾಯಿಶ್ಚರೈಸ್ ಮಾಡುತ್ತೆ ಮತ್ತೆ ಕ್ಲೆನ್ಸಸ್ ಮಾಡುತ್ತೆ. ನ್ಯಾಚುರಲ್ ಆಯಿಲ್ಸ್ ಇದೆ, ಹಾಗಾಗಿ ಮಕ್ಕಳು ಸ್ಕಿನ್ ಯಾವಾಗ್ಲೂ ಹೈಡ್ರೇಟ್ ಆಗಿ ಇಟ್ಟಿರುತ್ತೆ, ಮಾಯಿಶ್ಚರೈಸ್ ಆಗಿ ಇಟ್ಟಿರುತ್ತೆ. ಹಾಗೆ ಇದು ನ್ಯೂಟ್ರಿಯೆಂಟ್ ರಿಚ್ ಕೂಡ. ವಿಟಮಿನ್ಸ್ ಮತ್ತೆ ಬೊಟಾನಿಕಲ್ ಎಕ್ಸ್ಟ್ರಾಕ್ಟ್ಸ್ ಇಂದ ನರಿಶ್ ಆಗಿ ಒಂದು ಒಳ್ಳೆ ಸೂತ್ ಡೆಲಿಕೇಟ್ ಸ್ಕಿನ್ ಕೊಡುತ್ತೆ. 100% ಸೇಫ್. ಮತ್ತೆ ಕಣ್ಣಿಗೆ ಬಿದ್ರೂ ಯಾವುದೇ ಒಂದು ಟಿಯರ್ಸ್ ಆಗಲ್ಲ. ಆಮೇಲೆ ಇದು ಹ್ಯಾಪಿ ಬಾತ್ ಟೈಮ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಮತ್ತೆ ಇದು pH ಬ್ಯಾಲೆನ್ಸ್ ಕೂಡ ಮೇಂಟೈನ್ ಮಾಡುತ್ತೆ. ಇರಿಟೇಷನ್, ಡ್ರೈನೆಸ್ ಏನೇ ಇದ್ರೂ ಕೂಡ ಹೋಗುತ್ತೆ. ಇದು ಒಂದು ಒಳ್ಳೆ ಸ್ಕಿನ್ ಹೇರ್ ಗ್ರೋತ್ಗೆ ಹೆಲ್ಪ್ಫುಲ್ ಆಗುತ್ತೆ ಅಂತಾನೆ ಹೇಳ್ಬೋದು ಈ ಬಾಡಿ ವಾಶ್. ಹಂಗಾಗಿ 3 ಪ್ರಾಡಕ್ಟ್ ನ ನಾನು ಸಜೆಸ್ಟ್ ಮಾಡ್ತೀನಿ. ಹಾಗೆ ನನ್ನ ಕೂಪನ್ ಕೋಡ್ ನ ಯೂಸ್ ಮಾಡಿ ನಿಮ್ಗೆ 15% ಆಫ್ ಕೂಡ ಸಿಗುತ್ತೆ. ಅಫಿಷಿಯಲ್ ವೆಬ್ಸೈಟ್ ಆಪ್ ಅಲ್ಲಿ ಮಾತ್ರ ಇದು ಡಿಸ್ಕೌಂಟ್ ನಿಮ್ಗೆ ಅಪ್ಲೈ ಆಗುತ್ತೆ. ಲಿಂಕ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಹಾಗೆ ಈ ಪ್ರಾಡಕ್ಟ್ಸ್ ಮೇಲೆ ಏನೇನು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ದಾರೆ ಅಂತ ಪ್ರತಿಯೊಂದು ಕೂಡ ಹಾಕಿದ್ದಾರೆ. ಎಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ನ ಯೂಸ್ ಮಾಡಿದ್ದಾರೆ. ಹಾಗಾಗಿ ನಿಮ್ಮ ಬೇಬಿಗೆ ಕಣ್ಣು ಮುಚ್ಕೊಂಡು ನೀವು ಈ ಪ್ರಾಡಕ್ಟ್ಸ್ ನ ಯೂಸ್ ಮಾಡಬಹುದು. ಮತ್ತೆ ಇನ್ನೊಂದ್ಸಲ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ, ನಾನು ಲಿಂಕ್ಸ್
ಲಿಂಕ್ಸ್ ಎಲ್ಲ ಟ್ಯಾಗ್ ಮಾಡಿರ್ತೀನಿ. ಓಕೆನಾ? ಹೋಗಿ ಬೈ ಮಾಡಿ ಅಂಡ್ ರಿಸಲ್ಟ್ಸ್‌ನ ನೀವೇ ನೋಡಿ. ನಿಮ್ಮ ಬೇಬಿ ಸ್ಕಿನ್ ಹೇಗ್ ಆಗುತ್ತೆ, ಎಷ್ಟು ಸ್ಮೂತ್ ಆಗಿ ಆಗುತ್ತೆ ಅಂತ. ಇನ್ನು ಈಗ ಅಡ್ಗೆ ಮಾಡ್ತಾ ಇದೀನಿ. ಸರಿ ಪಟ್ ಅಂತ ಆಗೋ ಅಡ್ಗೆ ಅಂದ್ರೆ ಶಾವ್ಗೆ ಬಾತು. ತರಕಾರಿ ಎಲ್ಲ ತಂದಿದ್ನಲ್ಲ ಕ್ಯಾರೆಟು, ಬೀನ್ಸು ಸ್ವಲ್ಪ ಯಥೇಚ್ಛವಾಗಿ ಹಾಕ್ಬಿಟ್ಟು ಶಾವ್ಗೆ ಬಾತ್ ಮಾಡೋಣ ಅಂದ್ಬಿಟ್ಟು ಶಾವ್ಗೆ ಎಲ್ಲ ತುಪ್ಪ ಹಾಕ್ಬಿಟ್ಟು ಚೆನ್ನಾಗಿ ನಾನು ರೋಸ್ಟ್ ಮಾಡ್ಕೊಂಡೆ. ಈ ರೆಸಿಪಿನ ನಾನು ಆಲ್ರೆಡಿ ತೋರ್ಸಿದೀನಿ. ಹಾಗಾಗಿ ರೆಸಿಪಿನ ನಾನೇನ್ ತೋರಿಸ್ತಾ ಇಲ್ಲ ಇವಾಗ. ಇದ್ರ ಜೊತೆಗೆ ನಮ್ಮಮ್ಮ ಇದು ಕಲ್ಶದ್ದು ಅಕ್ಕಿ ಎಲ್ಲ ತೆಗಿತಾರಲ್ಲ ನೆಕ್ಸ್ಟ್ ವಾರ ಮಾಡಿದಾಗ, ಆ ಕಲ್ಶದ್ದು ಅಕ್ಕಿ ಏನಿದೆ ಅದರಲ್ಲಿ ಸ್ವೀಟ್ ಮಾಡಿದ್ರೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ ಮನೆಗೆ. ಸೊ ಹಾಗಾಗಿ ಇದ್ರಲ್ಲಿ ಒಂದ್ ಸ್ವಲ್ಪ ಬೆಲ್ಲದನ್ನ ಜಾಗರಿ ರೈಸ್ ಮಾಡೋಣ ಅಂದ್ಬಿಟ್ಟು, ಸೊ ಮೊದಲು ಇದನ್ನ ವಾಶ್ ಮಾಡ್ಬಿಟ್ಟು ಅಕ್ಕಿನ ಸೊ ಅದು ಬಾಯ್ಲ್ ಮಾಡೋದಕ್ಕೆ ಇಟ್ಬಿಟ್ಟು ಆಮೇಲೆ ಬೆಲ್ಲನ ಕರಗಿಸ್ಕೊಂಡು ಹಾಕ್ತೀನಿ. ಸೊ ಬೆಲ್ಲದನ್ನ ಚೆನ್ನಾಗಿರುತ್ತೆ ತುಪ್ಪದಲ್ಲಿ ತಿಂದಾಗ. ನನಗೆ ತುಂಬಾನೇ ಫೇವ್ರೇಟ್ ಬೆಲ್ಲದನ್ನ ಆಕ್ಚುಲಿ ಜಾಗರಿ ರೈಸ್. ಸೊ ಅದಕ್ಕೆ ತುಪ್ಪ ಹಾಕೊಂಡು ತಿಂತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಒಟ್ಟಿಗೆ ಎಲ್ಲಾನು ಮಾಡ್ತಾ ಇದ್ದೆ. ಆ ಕಡೆ ಶಾವ್ಗೆ ಬಾತ್ ಕೂಡ ರೆಡಿ ಆಗಿ ಸ್ವಲ್ಪ ನೀರೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಬಾಯ್ಲ್ ಆಗೋದಿಕ್ ಬಿಟ್ಟಿದೀನಿ. ಈ ಕಡೆ ಅನ್ನ ಕೂಡ ಆಗ್ತಿದೆ. ಆ ಕಡೆ ಬೆಲ್ಲನ್ ಕೂಡ ಸ್ವಲ್ಪ ನೀರ್ ಹಾಕ್ಬಿಟ್ಟು ಕರಗ್ಸೋದಿಕ್ಕೆ ಬಿಟ್ಟಿದೀನಿ ನಾನು. ಇಲ್ಲಿ ಶಾವ್ಗೆ ಬಾತ್ ಕೂಡ ರೆಡಿ ಆಯ್ತು. ಬಿಸಿ ಬಿಸಿ ಶಾವ್ಗೆ ಬಾತ್ ತಿಂತಾ ಇದ್ರೆ ಸಕ್ಕತ್ತಾಗಿರುತ್ತೆ. ಸೊ ನೋಡಕ್ಕೂ ಕಲರ್‌ಫುಲ್ ಆಗಿದೆ. ಕಡ್ಲೆ ಬೀಜ ಹಾಕಿ ಮಾಡಿರೋದು. ಸೊ ನಿಮ್ಗ್ ನೋಡಿದ್ರೆ ತಿನ್ಬೇಕು ಅಂತ ಅನ್ಸ್ತಿದೆ ಅಲ್ಲ? ಅಂಡ್ ಇಲ್ಲಿ ಬೆಲ್ಲದನ್ನ ಕೂಡ ರೆಡಿ ಆಯ್ತು. ಇದಕ್ಕೆ ಸ್ವಲ್ಪ ತುಪ್ಪ ಹಾಕೊಂಡು ಟೇಸ್ಟ್ ಮಾಡ್ತಿದ್ರೆ ಆ ಮಜಾನೇ ಬೇರೆ ಅನ್ಸುತ್ತೆ ಅಲ್ವಾ? ಸೊ ಟ್ರೈ ಮಾಡಿ ನೋಡಿ. ಅದ್ರಲ್ಲೂ ಸ್ವೀಟ್ ಮಾಡಿದ್ರೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ನಾವು ಕಲಶಕ್ಕೆಲ್ಲ ಇಟ್ಟಿರ್ತೀವಲ್ಲ ಅಕ್ಕಿ, ಅದ್ರಲ್ಲಿ ಏನಾದ್ರೂ ಒಂದು ಸ್ವೀಟ್ ಮಾಡಿದ್ರೆ ತುಂಬಾನೇ ಒಳ್ಳೇದು ಮನೆಗೆ ಅಂತ ಹೇಳ್ತಾರೆ. ಇನ್ನು ತುಪ್ಪ ಹಾಕೊಂಡು ತಿಂತಾ ಇದ್ರೆ ಸಕ್ಕತ್ತಾಗಿರುತ್ತೆ. ನೋಡ್ತಾ ಇದ್ರೇನೆ ನಿಮ್ಗೂ ಕೂಡ ಬಾಯಲ್ಲಿ ನೀರ್ ಬರ್ತಿದೆ ಅಂತ ಅನ್ಸುತ್ತೆ ಅಲ್ಲ? ಸೊ ನಮ್ದು ಊಟ ಕೂಡ ಆಯ್ತು. ನಾನು ನೆಕ್ಸ್ಟ್ ಡೇ ವ್ಲಾಗ್‌ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಏನು ಇದು ಸ್ಯಾಟರ್‌ಡೇ ವ್ಲಾಗ್ ಇವತ್ತು. ಸರಿ ಇನ್ನು ಸ್ಯಾಟರ್‌ಡೇ ಅಂದ್ರೆ ಮಕ್ಳಿಗೆ ಇಬ್ರಿಗೂ ರಜಾ. ನನ್ಗೊಂದ್ ಸ್ವಲ್ಪ ಕೆಲ್ಸ ಕಡಿಮೆ. ಯಾಕೆ ಅಂದ್ರೆ ಲಂಚ್ ಪ್ಯಾಕಿಂಗ್ ಎಲ್ಲ ಏನೂ ಇರೋದಿಲ್ಲ. ಅಂಡ್ ವೆದರ್ ಕೂಡ ತುಂಬಾ ಚೆನ್ನಾಗಿತ್ತು ಬೆಳಬೆಳಿಗ್ಗೆ. ಅಂಡ್ ಇವಾಗ ಸಿಕ್ಕಾಪಟ್ಟೆ ಬಿಸಿಲು. ಇನ್ನ ಯಾವುದೇ ನಾವು ಒಂದು ಮಳೆ, ಮೋಡ ಈ ತರದ್ದೆಲ್ಲ ನೋಡಲ್ಲ. ಇದ್ರ ಜೊತೆಗೆ ಇನ್ನು ಸ್ಪ್ರಿಂಗ್ ಸೀಸನ್ ಕೂಡ ಇದೆ. ಅದೊಂದು ಒಳ್ಳೆ ರಾಮಾಯಣ. ಈ ಕೈ ಎಲ್ಲ ಚುರುಕ್ ಚುರುಕ್ ಅನ್ನೋದು ಇನ್ನೂ ಹೋಗಿಲ್ಲ. ಇನ್ನೂ 1 ಮಂತ್ ಬೇಕಾಗುತ್ತೆ ಅದೆಲ್ಲ ಶಿವರಾತ್ರಿ ಮುಗಿಬೇಕು, ಶಿವ ಶಿವ ಅಂತ ಹೋಗ್ಬೇಕು ಅಂತ ಹೇಳ್ತಾರಲ್ಲ ಹಾಗೆ ಇದು ಕೂಡ. ಇನ್ನು ಅವತ್ತು ಬೆಳಗ್ಗೆ ಶನಿವಾರ ಅಂದ್ರೆ ಬೆಳಗ್ಗೆ ಆಲ್ಮೋಸ್ಟ್ ನಾನು ಮುದ್ದೆನೆ ಮಾಡ್ತೀನಿ ಕಂಪಲ್ಸರಿ. ಸರಿ ಮುದ್ದೆಗೆ ಬದ್ನೆಕಾಯಿ ಮತ್ತೆ ಟೊಮ್ಯಾಟೊ ಬಜ್ಜಿ. ಅಂದ್ರೆ ಈ ಟೊಮ್ಯಾಟೊ ಮತ್ತೆ ಬದ್ನೆಕಾಯಿ ಸುಟ್ಬಿಟ್ಟು ಕೈಯಲ್ಲಿ ಹಿಸ್ಕಿ ಬಜ್ಜಿ ಮಾಡ್ತೀವಲ್ಲ, ಸೊ ಅದೇ ರೆಸಿಪಿನ ಮಾಡ್ತಾ ಇದೀನಿ. ತುಂಬಾ ದಿನ ಆಗಿತ್ತು ಇದನ್ನ ಮಾಡ್ದಲೆ. ಸೊ ಹಾಗಾಗಿ ಮೊದ್ಲು ಬದ್ನೆಕಾಯಿನ ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಅದು ಫುಲ್ಲು ಕಪ್ಪಗಾಗ್ಬೇಕು. ಇನ್ನು ಒಲೆಲ್ ಮಾಡಿದ್ರೆ ಸಖತ್ ಟೇಸ್ಟ್ ಇರುತ್ತೆ. ಇದು ಮುದ್ದೆ ಅಂತೂ ಆಸಮ್ ಅಂತಾನೆ ಹೇಳ್ಬೋದು. ಸಖತ್ತಾಗಿರತ್ತೆ. ಸೊ ಯಾವಾಗಾದ್ರೂ ಬಾಯಿ ಕೆಟ್ಟಾಗ ಈ ತರ ಮಾಡ್ಕೊಂಡ್ರೆ ಸೂಪರ್ ಆಗಿರತ್ತೆ. ನೀವು ಚೆನ್ನಾಗಿ ಇದು ಬ್ಲಾಕ್ ಆಗ್ಬೇಕು ಒಂಚೂರು. ಮುಚ್ಚಳ ಮುಚ್ಬಿಟ್ರೆ ಬೇಗನೆ ಆಗ್ಬಿಡತ್ತೆ. ಇನ್ನು ಇದಾದ್ಮೇಲೆ ಒಂದ್ ಕಡೆ ನಾನು ಈರುಳ್ಳಿ ಎಲ್ಲ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದೀನಿ. ಹಾಗೆ ಸ್ವಲ್ಪ ಹುಣಸೆ ಹಣ್ಣು ಕೂಡ ನೆನ್ಸಿಟ್ಕೋಬೇಕು. ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತೆ ಬೆಳ್ಳುಳ್ಳಿ ಇಷ್ಟು ಕೂಡ ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ. ಹಾಗೆ ಒಣಮೆಣಸಿನಕಾಯಿ ಕೂಡ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕಾಗತ್ತೆ. ಇನ್ನು ಆ ಬಜ್ಜಿ ಮಾಡ್ತಾ ಇದ್ರೇನೆ ಹಂಗೆ ತಿಂದ್ಬಿಡ್ಬೇಕು ಅಂತ ಅನ್ಸ್ತಾ ಇರುತ್ತೆ. ಅಷ್ಟು ಆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಬಾಯಿ ಕೆಟ್ಟಾಗ ಮಾತ್ರ ಒಳ್ಳೆ ಇದು ಅಂತಾನೆ ಹೇಳ್ಬೋದು. ಅಂಡ್ ಇಲ್ಲೆಲ್ಲ ಬದ್ನೆಕಾಯಿ ಕೂಡ ಎಲ್ಲ ಸುಟ್ಟಿ ಒಂದು ಪ್ಲೇಟ್‌ಗೆ ಹಾಕಿ ಇಡ್ತಾ ಇದೀನಿ. ತಣ್ಣಗಾಗ್ಬೇಕಲ್ಲ, ಇಲ್ಲಾಂದ್ರೆ ಕೈಯಲ್ಲಿ ಇಸ್ಕಿದ್ರೆ ತುಂಬಾನೇ ಇದು ಖಾರ ಮತ್ತೆ ಬಿಸಿ ಇರತ್ತೆ. ನಾನ್ ಮಾಡೋದಿಲ್ಲ. ಅಪ್ಪ ಇಲ್ಲಾಂದ್ರೆ ಅಮ್ಮ. ಇದ್ರಲ್ಲಿ ಜಾಸ್ತಿ ಅಪ್ಪನೇ ಈ ಚಟ್ನಿ ಮಾಡಿದಾಗ ಎಸ್ಪೆಷಲಿ ಅಪ್ಪ ಇಸ್ಕಿ ಕೊಡ್ತಾರೆ ಕ್ಲೀನಾಗಿ.
ಸೊ ಹಾಯ್ ಗೈಸ್, ಆಫೀಸಿಂದ ಬಂದೆ ಜಸ್ಟು. ಇವತ್ತು ಸ್ಯಾಟರ್ಡೆ. ಈ ಟಾಪ್ ಎಜಿಯೋದಲ್ಲಿ ತೊಗೊಂಡಿರೋದು 1 ಇಯರ್ ಬ್ಯಾಕ್. ತುಂಬ ಚೆನ್ನಾಗಿದೆ. ನಿಮಗೆ ಎಜಿಯೋದಲ್ಲಿ ಕುರ್ತೀಸು ಇಲ್ಲ ಟಾಪ್ಸ್ ಅಂತ ಬಂದರೆ ಸಿಗುತ್ತೆ. ಇದಕ್ಕೆ ವೇಲು ಅಷ್ಟೇ ತುಂಬ ಚೆನ್ನಾಗಿದೆ, ಸಾಫ್ಟಾಗಿ. ತುಂಬ ಸಲ ಹಾಕ್ಕೊಂಡಿದ್ದೀನಿ, ತುಂಬ ಸಲ ತೋರಿಸಿದ್ದೀನಿ, ಮತ್ತು ಕೇಳ್ತೀರಾ ಅಂದ್ಬಿಟ್ಟು ಹೇಳಿದೆ. ಆ್ಯಂಡ್ ಈಗ ದೇವಸ್ಥಾನಕ್ಕೆ ಹೋಗೋಣ, ಆಂಜನೇಯ ದೇವಸ್ಥಾನಕ್ಕೆ ಅಂದ್ಬಿಟ್ಟು. ತುಂಬ ದಿನ ಆಯಿತು ಆಂಜನೇಯ ದೇವಸ್ಥಾನಕ್ಕೆ ಹೋಗಿದ್ದಿಲ್ಲ. ಆವಾಗ ಹನುಮಾನ್ ಜಯಂತಿ ದಿನ ಹೋಗಿದ್ದೆ ಅನಿಸುತ್ತೆ. ನಾನು ಮತ್ತೆ ಹೋಗೇ ಇಲ್ಲ, ಡಿಸೆಂಬರಲ್ಲಿ ಹೋಗಿದ್ದೆ. ಸರಿ ಹೋಗಿ ಬರೋಣ, ಯಾಕೋ ಒಂಥರ ಗಜಿ ಗಿಜಿ ಗಿಜಿ ಅಂತಿದೆ ಸ್ವಲ್ಪ ತಲೆಯಲ್ಲಿ. ಹೋದರೆ ಒಂದು ಸ್ವಲ್ಪ ನೆಮ್ಮದಿ ಸಿಗುತ್ತೆ ಅಂತ ಹೋಗ್ತಾ ಇದ್ದೀನಿ. ನಾನು ಲಕ್ಷ್ಮಿ ಇಬ್ಬರು ಹೋಗಿ ಶೆಟ್ಟಿಹಳ್ಳಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸ್ವಲ್ಪ ಅಲ್ಲಿ ನಮಗೆ ಸ್ವಲ್ಪ ದೂರ ಆಗುತ್ತೆ, ರಿಂಗ್ ರೋಡ್ ಹತ್ರ. ಆ ಕಡೆ ಜಯನಗರ ಆ ಕಡೆ ಬರುತ್ತೆ. ಸೊ ಹಂಗಾಗಿ ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ಸೊ ಹೊರಟಿದ್ದೀವಿ. ಲಕ್ಷ್ಮಿಗೆ ಸ್ನಾನ ಮಾಡಿಸಿ ಅವಳಿಗೆ ಬೇರೆ ಫ್ರಾಕ್ ಹಾಕಿ ಕರ್ಕೊಂಡು ಹೋಗಬೇಕು. ಸೊ ಪ್ರಕುಲ್ ಅವನೆಲ್ಲ ನಾವು ಫ್ಯಾಕ್ಟ್ರಿಗೆ ಹೋಗಿದ್ದಾನಂತೆ. ಸೊ ನೋಡಿ, ಅವನೇನಾದರೂ ಬಂತೆ ಕರ್ಕೊಂಡು ಹೋಗ್ತೀನಿ, ಇಲ್ಲ ಅಂದರೆ ನಾವಿಬ್ಬರೇ ಹೋಗ್ತೀವಿ. ಬಾ, ಸ್ನಾನ ಮಾಡಿಸ್ತೀನಿ ಬಾ. ಏನದು? ಸೊ ಹಂಗಾಗಿ ದೇವಸ್ಥಾನಕ್ಕೆ ಹೋಗೋಣ. ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಏನಾದರೂ ಡಿನ್ನರ್ ಪ್ಲ್ಯಾನ್ ಮಾಡೋಣ. ಇನ್ನೇನು ನಾಳೆ ಸಂಡೇ ಅಲ್ವಾ, ಸೊ ಹಂಗಾಗಿ ಆರಾಮ್ಸೆ ಸ್ವಲ್ಪ ಲೇಟಾಗಿ ಮಲ್ಕೋಬೋದು ಅಂತ ಅಷ್ಟೇನಿಲ್ಲ. ಸೊ ಬನ್ನಿ, ಈಗ ಹೋಗಿ ಅಲ್ಲಿ ನಾನು ಟೆಂಪಲಲ್ಲಿ ಸಿಗ್ತೀನಿ. ಜಾತ್ರೆ ಉಂಟು రషిక చూడు. జాతర ఉన్నాడు. ఆడ నల్లి ఉంది, కడుక్కొని ఉండాడ. కడకరపడి నల్లి ఉంది.